ಕಾಂಗ್ರೆಸ್ನಲ್ಲಿ ಜೋರಾಯಿತು ದೆಹಲಿ ಪ್ರವಾಸ ಪಾಲಿಟಿಕ್ಸ್. ಮೇ ತಿಂಗಳಲ್ಲಿ ಕುರ್ಚಿ ಕ್ರಾಂತಿ ಬಹುತೇಕ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಡಿಕೆ ಶಿವಕುಮಾರ್ ಬೆನ್ನಲ್ಲಿ ಸಿಎಂ ಟೀಮ್ ಅಲ್ಲೂ ಭಾರಿ ರೀತಿ ರಣತಂತ್ರವನ್ನ ಹೆಣೆಯುವಂತಹ ಕೆಲಸ ಆಗ್ತಾ ಇದೆ. ಡಿಕೆ ವಾಪಸ್ ಆಗ್ತಾ ಇದ್ದಂತೆ ದಿಲ್ಲಿ ಫ್ಲೈಟ್ ಅನ್ನು ಹತ್ತಿದ್ದಾರೆ ಸಿದ್ದು ಬಣ. ಖರ್ಗೆ ಜೊತೆ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿದ್ರು, ಚರ್ಚೆ ಮಾಡಿದ್ದಾರೆ. ಶೀಘ್ರ ಸಿಎಂ ಬದಲಾವಣೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲು ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ತಿಂಗಳಿಂದ ಈ ಕುರ್ಚಿ ಕಿತ್ತಾಟ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನಾಯಕತ್ವ ಗೊಂದಲ ಉಂಟಾಗ್ಬಿಟ್ಟಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ದಿನದಿನಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಮೇ ತಿಂಗಳಲ್ಲಿ ಕುರ್ಚಿ ಕ್ರಾಂತಿ ಬಹುತೇಕ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಬೇರೆ ಇದೆ. ಮೇ ತಿಂಗಳಲ್ಲಿ 15ನೇ ತಾರೀಕು. ಈಗಾಗಲೇ ಡಿಕೆ ಬ್ರದರ್ಸ್ ಏನು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು, ಮನವೊಲಿಸುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿದ್ರು. ಅಂದ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಹತ್ತತ್ರ ಈಗಾಗಲೇ 3 ವರ್ಷ ಆಯಿತು ತಮ್ಮ ಅಧಿಕಾರವನ್ನ ನಿಭಾಯಿಸಿಕೊಂಡು ಬರುವಂಥದ್ದು. ಇನ್ನುಳಿದಂತಹ ವರ್ಷ ಏನಿದೆ 2 ವರ್ಷ. ಈಗಾಗಲೇ ಹೈಕಮಾಂಡ್ ನಾಯಕರು ಹೇಳಿದಾಗೆ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಆ ಹುದ್ದೆಯನ್ನ ನಿಭಾಯಿಸಿದ್ರೆ ಇನ್ನು ಉಳಿದಂತಹ 2.5 ವರ್ಷ ಆ ಒಂದು ಸ್ಥಾನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ತೀವಿ ಅನ್ನುವಂತ ಮಾತಾಗಿತ್ತಲ್ಲ, ಅದೇ ರೀತಿಯಾಗಿ ಬಿಟ್ಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಈಗ ಮೇ ತಿಂಗಳಲ್ಲಿ ಇದ್ರ ಬಗ್ಗೆ ಏನಾದ್ರೂ ಬದಲಾವಣೆಗಳಾಗ್ತಾ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ.